ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡುಮನೆ. ವಿನೋಬನಗರ ಸರ್ಕಾರಿ ಶಾಲಾ ಆವರಣದಲ್ಲಿ ಕಲಿಕಾ ಹಬ್ಬ ಉದ್ಘಾಟನೆ. ಬಿಇಒ ಮಾತು, ಕಲಿಕೆಯಲ್ಲಿ ಮಗು ಮುಖ್ಯವಾಹಿನಿಗೆ ಬರುವಂತಾಗಲಿದೆ. ಸಾಗರ ಜೂನಿಯರ್ ಕಾಲೇಜು ಪತ್ರಿಕಾಗೋಷ್ಠಿಯಲ್ಲಿ ಇಂದುನರ್ಗೌಡರ ಹೇಳಿಕೆ ಸುವರ್ಣ ಮಹೋತ್ಸವ ಯಶಸ್ಸು ತಂದಿದೆ. ಮುತ್ತಗಾದಲ್ಲಿ ಕಾಫಿ ಬೆಳೆ ವಿಚಾರ ಸಂಕಿರಣ ಸೊಸೈಟಿ ಅಧ್ಯಕ್ಷ ಶಶಿಧರ್ ಮಾತು, ಸಂಸ್ಥೆ ಕಾಫಿ ಬೆಳೆ ವಿಸ್ತರಣೆ ಕಾರ್ಯ ಕೈಗೊಂಡಿದೆ. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳಿಗೆ ನೀಡಿದ ಪರ್ಯಾಯ ಬೋಧನೆ ಮತ್ತು ಇನ್ನಿತರ ಚಟುವಟಿಕೆಗಳ ಫಲ ಅವರು ಶಿಕ್ಷಣದಲ್ಲಿ ಮುಖ್ಯವಾಹಿನಿಗೆ ಬರುವಂತಾಗಲಿದೆ. ಅದರ ಅನಾವರಣ ಕಲಿಕಾ ಹಬ್ಬದ ವೇಳೆ ಕಂಡುಬರುತ್ತದೆ ಎಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ಸದಾನಂದ ಸ್ವಾಮಿ ಹೇಳಿದರು. ಇಲ್ಲಿನ ವಿನೋಬನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಗುರುವಾರ ಏರ್ಪಡಿಸಿದ್ದ ಬೆಳಾಲ್ಮಕ್ಕಿ ಕ್ಲಸ್ಟರ್ ವ್ಯಾಪ್ತಿಯ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಮಕ್ಕಳು ಕಲಿಕೆಯಲ್ಲಿಯೂ ಕ್ರಿಯಾಶೀಲತೆ ರೂಢಿಸುವ ಇಂತಹ ಕಾರ್ಯಕ್ರಮಗಳು ನಿಜವಾಗಿಯೂ ಹಬ್ಬದ ರೀತಿಯಲ್ಲಿ ನಡೆದಾಗ ಮಕ್ಕಳಲ್ಲಿ ಹಿಂಜರಿಕೆ ಮಾಯವಾಗಿ ಉತ್ತಮ ವಿದ್ಯಾರ್ಥಿಗಳಾಗಿ ರೂಪುಗೊಳ್ಳುತ್ತಾರೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಶಾಲಾ ಸಮಿತಿ ಅಧ್ಯಕ್ಷ ರಾಘವೇಂದ್ರ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕ ಶರಣಪ್ಪ ಕಲಿಕಾ ಹಬ್ಬ ಆಯೋಜನೆ ಹಿನ್ನೆಲೆಯಲ್ಲಿ ಸಮುದಾಯ ನೀಡಿದ ಸಹಕಾರದ ಕುರಿತು ಮಾಹಿತಿ ನೀಡಿದರು. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ತಾಲೂಕು ಅಧ್ಯಕ್ಷ ಮಾಲ್ತೇಶಪ್ಪ, ಇಲಾಖೆಯ ಡಾಕ್ಟರ್ ಅನ್ನಪೂರ್ಣ, ಪಾಲಾಕ್ಷಪ್ಪ, ರಮೇಶ್, ದೇವೇಂದ್ರಪ್ಪ, ಮಂಜುನಾಥ್, ಸಿಆರ್ಪಿ ಹನುಮಂತಪ್ಪ, ಕವಿತಾ, ಎಚ್ಎಲ್ ಸುನೀತಾ, ಹಿರಿಯ ವಿದ್ಯಾರ್ಥಿ ಸಂಘದ ಕಮಲಾಕರ್ ಮತ್ತಿತರರು ಹಾಜರಿದ್ದರು. ಇದೇ ಸಂದರ್ಭ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿಗೆ ಭಾಜನರಾಗಿದ್ದ ಮುಖ್ಯ ಶಿಕ್ಷಕ ಶರಣಪ್ಪ ಅವರನ್ನು ಸನ್ಮಾನಿಸಲಾಯಿತು. ಹಾಗೆ ಸಿಆರ್ಪಿ ಹನುಮಂತ ಅವರನ್ನು ಕೂಡ ಗೌರವಿಸಲಾಯಿತು. ಅದು ಸಂಭ್ರಮ, ಖುಷಿ ಇರುತ್ತೆ, ಸಡಗರ ಇರುತ್ತೆ. ಅದರಲ್ಲೂ ನಮ್ಮ ಶಾಲೆಗಳಲ್ಲಿ ನಡೆಸುವಂತಹ ಈ ಒಂದು ಹಬ್ಬ ವಿಶಿಷ್ಟವಾಗಿದೆ. ಹೆಸರೇ ಹೇಳುತ್ತೆ ಕಲಿಕೆಯ ಹಬ್ಬ ಅಂತೆ. ನಾವೇನು ಕಲ್ತಿದ್ದೀವಿ, ಕಲಿತದ್ದನ್ನು ಪ್ರದರ್ಶನ ಮಾಡುವಂತಹ, ಕಲಿಕೆಯನ್ನು ದೃಢೀಕರಿಸುವಂತಹ, ಕಲಿಕೆಯ ಪ್ರಪಂಚದಲ್ಲಿ ಮುಂದೆ ಸಾಗುವಂತಹ ಒಂದು ವಿಶಿಷ್ಟವಾದಂತಹ ಹಬ್ಬ. ಈ ಹಬ್ಬದಲ್ಲಿ ವಿಶೇಷವಾಗಿ ನಮ್ಮ ಶಾಲೆಗಳಲ್ಲಿ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳನ್ನು ಗುರುತಿಸ್ಕೊಂಡಿರ್ತೀವಿ. ಈ ಕಲಿಕೆಯಲ್ಲಿ ಹಿಂದುಳಿದಂತಹ ಮಕ್ಕಳಿಗೆ ಶಿಕ್ಷಕರು ಪರಿಹಾರ ಬೋಧನೆ ಇರ್ಬೋದು, ಪೂರಕ ಬೋಧನೆ ಇರ್ಬೋದು, ಬೇರೆ ಬೇರೆ ರೀತಿಯಾದಂತಹ ಕಾರ್ಯತಂತ್ರಗಳನ್ನು ಅಳವಡಿಸಿಕೊಂಡು ಕಲಿಕೆಯಲ್ಲಿ ಹಿಂದುಳಿದಂತಹ ಮಗುವಿಗೆ ಅಗತ್ಯವಾದಂತಹ ಮೂಲಭೂತ ಸಾಮರ್ಥ್ಯಗಳನ್ನು ಕಲಿಸಿ ಆ ಮಗು ಶಿಕ್ಷಣದ ಮುಖ್ಯವಾಹಿನಿಗೆ ಬರುವಂತೆ ಮಾಡುವಲ್ಲಿ ಪ್ರತಿನಿತ್ಯ ನಮ್ಮ ಶಿಕ್ಷಕರು ಒಂದಿಲ್ಲ ಒಂದು ರೀತಿಯಾದಂತಹ ಕಾರ್ಯತಂತ್ರವನ್ನು ಅಳವಡಿಸಿಕೊಂಡು ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ನಾವು ಮಾಡ್ತಾ ಇರುವಂತಹ ಈ ಕಲಿಕಾ ಹಬ್ಬ ಎಲ್ಲರಿಗಾಗಿ ಅಲ್ಲ. ಕಲಿಕೆಯಲ್ಲಿ ಹಿಂದುಳಿದಂಥ ಮಕ್ಕಳನ್ನು ನಾವು ಜೂನ್ ತಿಂಗಳಲ್ಲಿ ಗುರುತಿಸಿದ್ವಿ. ಆ ಮಕ್ಕಳಿಗೆ ಒಂದಿಷ್ಟನ್ನು ಕಲಿಸಿದ್ದೀವಿ, ಕಥೆಯನ್ನು ಹೇಳ್ಕೊಟ್ಟಿದ್ದೀವಿ, ಹಾಡನ್ನು ಕಲಿಸಿದ್ದೀವಿ, ಆಟದ ಮೂಲಕ ಗಣಿತವನ್ನು ಯಾವ ರೀತಿ ಮಾಡಬೇಕು, ಲೆಕ್ಕ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಕಲಿಸಿದ್ದೀವಿ, ಚಿತ್ರಕಲೆಯನ್ನು ಕಲಿಸಿದ್ದೀವಿ. ಯಾಕಂದ್ರೆ ಮಕ್ಕಳಿಗೆ ಆಸಕ್ತಿ ವೇಳೆಯಲ್ಲಿ ನಮಗೆ ಇವರು ಬಹಳ ಕಷ್ಟವನ್ನು ಪಡ್ತಾ ಇದ್ದಾರೆ ಅಂತ ಯಾರನ್ನ ನಾವು ಫೇಸ್ ಮಾಡಿದ್ದೀವೋ ಅಥವಾ ಐಡೆಂಟಿಫೈ ಮಾಡಿದ್ದೀವೋ ಅವರಿಗೆ ನಾವು ಇವತ್ತು ಈ ಒಂದು ಕಲಿಕೆಯನ್ನು ಹಬ್ಬವನ್ನಾಗಿ ಉಣಬಡಿಸುವಂಥ ಒಂದು ಸಮಯ, ಅವರ ಸಮಯವನ್ನು ಅವರಿಗೆ ಮೀಸಲಿಡೋಣ ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಾನೆ ಈ ಕಲಿಕಾ ಹಬ್ಬವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು. ಮಕ್ಕಳು ಯಾಕಂದ್ರೆ ನೋಡಿ, ಇದು ಒಳ್ಳೆ ಅವಕಾಶ ನಿಮಗೆ. ಮತ್ತೆ ನಿಮಗೆ ಮುಂದಿನ ದಿನ ನಮಗೆ ದೊಡ್ಡವರಾದ ಮೇಲೆ ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕೆ ಆಗೋದಿಲ್ಲ. ಇದು ನಿಮಗೆ ಮೆಮೊರಿಯಾಗಿ ಉಳಿತದೆ. ನೀವು ಯಾವಾಗ ದೊಡ್ಡವರಾದ್ಮೇಲೆ ನೆನಪು ಮಾಡಿಕೊಂಡ್ರೆ ನಾನು ಇಂಥಲ್ಲಿ ಡ್ಯಾನ್ಸ್ ಮಾಡಿದ್ದೆ, ಇಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಅಂತ ಹೇಳಲಿಕ್ಕೆ ನಿಮಗೆ ಅದೊಂದು ನೆನಪಾಗಿ ಉಳಿತದೆ. ಹಾಗಾಗಿ ಎಲ್ಲ ಮಕ್ಕಳು ಖುಷಿಯಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ
ಯಾವುದೇ ಇತರ ಬೆಳೆಗಳ ರೀತಿಯಲ್ಲಿಯೇ ಕಾಫಿ ಬೆಳೆಯೂ ಕೂಡ ಉತ್ತಮ ಇಳುವರಿ ನೀಡುವಂತಾಗುವುದಕ್ಕೆ ಮಣ್ಣಿನ ಫಲವತ್ತತೆ ಪ್ರಮುಖ ಪಾತ್ರ ವಹಿಸುವುದಲ್ಲಿದೆ ಎಂದು ಹಾಸನ ಕಾಫಿ ಮಂಡಳಿಯ ಜಂಟಿ ನಿರ್ದೇಶಕ ನವೀನ್ ಕುಮಾರ್ ಹೇಳಿದರು. ಸಾಗರ ಕಾಫಿ ಸೊಸೈಟಿ ಹಾಗೂ ಕೊಪ್ಪ ಕಾಫಿ ಮಂಡಳಿಯ ಸಂಯುಕ್ತ ಆಶ್ರಯದಲ್ಲಿ ತಾಳಗುಪ್ಪ ಸಮೀಪದ ಮುತ್ತುಗಾದಲ್ಲಿ ಏರ್ಪಡಿಸಿದ್ದ ಕಾಫಿ ಬೆಳೆ ವಿಚಾರ ಸಂಕಿರಣ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಸಾಗರ ಕಾಫಿ ಸೊಸೈಟಿ ಅಧ್ಯಕ್ಷ PN ಶಶಿಧರ್ ಹರ್ತಾಳು ಅಧ್ಯಕ್ಷತೆ ವಹಿಸಿ ಸಂಸ್ಥೆ ಕಾಫಿ ಬೆಳೆ ವಿಸ್ತರಣೆಗೆ ಕೈಗೊಂಡ ಹಾಗೂ ಆಡಳಿತಾತ್ಮಕ ಪ್ರಗತಿಯ ವಿಷಯದ ಕುರಿತು ಮಾಹಿತಿ ನೀಡಿದರು. ಚಿಕ್ಕಮಗಳೂರು ಕಾಫಿ ಮಂಡಳಿಯ ಉಪನಿರ್ದೇಶಕ ವೆಂಕಟರೆಡ್ಡಿ, ಹಿರಿಯ ಸಂಪರ್ಕಾಧಿಕಾರಿ ಡಾಕ್ಟರ್ ಪ್ರಭುಗೌಡ, ಸಂಘದ ಉಪಾಧ್ಯಕ್ಷ ಚಂದ್ರಶೇಖರ್, ನಿರ್ದೇಶಕರಾದ ವಿಜಯಲಕ್ಷ್ಮಿ, ರಾಜಶೇಖರ್, ರಾಘವೇಂದ್ರ ಕಾನಗೋಡು ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ಸಾಗರ ಪದವಿ ಪೂರ್ವ ಕಾಲೇಜಿನ ಸುವರ್ಣ ಮಹೋತ್ಸವ ಕಾರ್ಯಕ್ರಮದ ಪ್ರಚಾರದಿಂದಾಗಿ ಕಾಲೇಜಿಗೆ ಅನೇಕ ಕೊಡುಗೆಗಳು ಹರಿದು ಬಂದಿದೆ ಹಾಗೂ ಶಾಸಕರಿಂದ ಹಿಡಿದು ಎಲ್ಲರ ಸಹಕಾರದಿಂದ ಯಶಸ್ವಿ ಕಾರ್ಯಕ್ರಮ ಮಾಡಿದ ಸಂತೃಪ್ತಿ ಇದೆ ಎಂದು ಸಾಗರ ಜೂನಿಯರ್ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ BA ಇಂದುಧರ್ ಗೌಡ ಹೇಳಿದರು. ಗುರುವಾರ ಕಾಲೇಜಿನಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಜಿಲ್ಲಾ ಉಸ್ತುವಾರಿ ಸಚಿವರು ಹೊಸ ಲ್ಯಾಬ್ ಮಾಡಿಕೊಡುವ ಕುರಿತು, ಸಂಸದರು ಲಿಫ್ಟ್ ಕುರಿತು ಭರವಸೆ ನೀಡಿದ್ದಾರೆ. ಇದಲ್ಲದೆ ಅನೇಕ ದಾನಿಗಳು ಕಂಪ್ಯೂಟರ್ ಸೇರಿದಂತೆ ಅಗತ್ಯ ವಸ್ತುಗಳ ಕೊಡುಗೆ ನೀಡುವುದಕ್ಕೆ ಮುಂದೆ ಬಂದಿದ್ದಾರೆ. ಇದು ಸುವರ್ಣ ಮಹೋತ್ಸವದ ಯಶಸ್ಸು ಎಂದು ಅವರು ಹೇಳಿದರು. ಪ್ರಾಚಾರ್ಯ KC ಸತ್ಯನಾರಾಯಣ ಮಾತನಾಡಿ, ದಾನಿಗಳಿಂದಲೇ ದೊಡ್ಡ ಮಟ್ಟದಲ್ಲಿ ಸುವರ್ಣ ಮಹೋತ್ಸವ ನಡೆದಿದೆ. ಇದು ನಮಗೆ ಹೆಮ್ಮೆಯ ವಿಷಯ. ಜೊತೆಗೆ ಸಮಯಾವಧಿ ಕಡಿಮೆ ಇದ್ದ ಕಾರಣ ಎಲ್ಲರನ್ನೂ ಸಂಪರ್ಕಿಸುವಲ್ಲಿ ನಮ್ಮಿಂದ ನ್ಯೂನ್ಯತೆ ಕೂಡ ಆಗಿದೆ. ಇದರ ಬೇಸರವೂ ಇದೆ ಎಂದರು. ಈ ವೇಳೆ ಸಮಿತಿಯ ಉಮೇಶ್ ಸೂರನ್ಗದ್ದೆ, ಲೋಕೇಶ್, ಭವ್ಯ ಕೃಷ್ಣಮೂರ್ತಿ, ಬಸವರಾಜ್, ಉಪನ್ಯಾಸಕರಾದ LM ಹೆಗಡೆ, ಬಂಗಾರಪ್ಪ ಮತ್ತಿತರರು ಹಾಜರಿದ್ದರು. ಅದರ ಪ್ರಕಾರ ಆಡಿಟೋರಿಯಂ ಕೇಳಿದ್ವಿ, ಬಟ್ ಲ್ಯಾಬ್ಗಳನ್ನು ಕೇಳಿದ್ವಿ ನಾವು. ಅವ್ರಿಗೆ ಏನು ಮಾಡಿದ್ದಾರೆ, ಲ್ಯಾಬಿಗೆ ಒತ್ತು ಕೊಟ್ಟಿದ್ದಾರೆ. ಅದು ಈಗ ಗೌರ್ಮೆಂಟಿಗೆ ಮಾಡಿ ಡೈರೆಕ್ಟರ್ಗಳು ನಮ್ಮ ಪ್ರಿನ್ಸಿಪಾಲ್ ಅವರಿಗೆ ಮಾತಾಡಿದ್ದಾರೆ, ನಿಮ್ಗೆ ಏನು ಲ್ಯಾಬ್ ಬೇಕು, ಯಾವ ಥರ ಬೇಕು ಅಂತ ಕೂಡ ಅವ್ರು ಮಾತಾಡಿದ್ದಾರೆ. ಹಾಗಾಗಿ ಅದು ಸದ್ಯದಲ್ಲಿ ಆಗುತ್ತೆ ಅನ್ನೋ ಭರವಸೆ ಇಟ್ಕೊಂಡಿದ್ವಿ. ಮತ್ತು ಸುಮಾರು ಜನ ದಾನಿಗಳು ನಮಗೆ ಸುಮಾರು ಒಬ್ಬರು ಒಂದು 6 ಕಂಪ್ಯೂಟರನ್ನು ಕೊಡ್ತೀನಿ ಅಂತ ಡೊನೇಟ್ ಮಾಡಿದ್ದಾರೆ. ಮತ್ತು ಒಂದು 4 ಮತ್ತೊಬ್ಬರಿಗೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಸಿಗಂದೂರು ಕಾಲೇಜಿನ ಕೃಷ್ಣಮೂರ್ತಿ ಅಧ್ಯಕ್ಷರಿದ್ದಾರಲ್ಲ, ಅವರು ಕೂಡ 2 ಕಂಪ್ಯೂಟರ್ ನಾನು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿದ್ದಾರೆ. ಮತ್ತು 2 ಬೇಕಾದ್ರೆ ಕೇಳಿ ಅಂತಲೂ ಹೇಳೋಗಿದ್ದಾರೆ. ಸತ್ಯನಾರಾಯಣ ಅವರ ಟೀಮಿನ ಜೊತೆಗೆ ನಮ್ಮನ್ನು ಸೇರಿಸಿದಲ್ಲ ನಮ್ಮ ಶಾಸಕರು, ನಮಗೊಂದು ದೊಡ್ಡ ಹೆಮ್ಮೆ ಆಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಇಷ್ಟು ಲೆಕ್ಕವನ್ನು ಸಾಗರದ ಮಹಾಜನತೆಗೆ ನಾನು ಕೊಡಬೇಕು ಅಂತೇಳಿ ಒಂದು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಜೊತೆಗೆ